ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು ನಿಮ್ಮ 23/3/2026ಕ್ಕೆ ನಡೀತಕ್ಕಂಥ SSLC ವಿಜ್ಞಾನ ವಿಷಯದಲ್ಲಿ ನಾನು ಫಿಸಿಕ್ಸ್ ಅಂದರೆ ಭೌತ ವಿಜ್ಞಾನದಲ್ಲಿರ್ತಕ್ಕಂಥ ಮೊದಲಿಗೆ ಪಾಠಗಳ ಒಂದು ಫಿಕ್ಸ್ ಕ್ವಶನ್ ಆನ್ಸರ್ಸ್ಗಳನ್ನು ನೋಡೋಣ. ಇಷ್ಟು ನೋಡ್ಕೊಂಡು ಹೋದರೆ ಎಲ್ಲವನ್ನೂ ಕವರ್ ಆಗ್ತದೆ. ಬಟ್ ಬಾಹೆಟ್ ಮಾಡಿ, ನೀವು ಬೈಪಟ್ ಮಾಡಿದ್ರೇ ಕೆಲಸ ಆಗೋದು, ಇಲ್ಲಾಂದರೆ ಕೆಲಸ ಆಗೋದಿಲ್ಲ. ಇದೇ ಥರ ಫಿಸಿಕ್ಸು, ಕೆಮಿಸ್ಟ್ರಿ ಮತ್ತು ಬಯೋಲಜಿ ಅಂತಕ್ಕಂಥ 3 ಪಾರ್ಟಲ್ಲಿ ವಿಡಿಯೋಗಳು ಬರ್ತವೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ವಿದ್ಯುತ್ ವಿಭವಾಂತರ ಅಂದರೆ ಏನು? ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸವನ್ನು ವಿದ್ಯುತ್ ವಿಭವಾಂತರ ಅಂತೀವಿ. ಒಂದು ವಾಹಕದ ರೋಧ ಅಂದರೆ ತನ್ನ ಮೂಲಕ ಹರಿಯುವ ವಿದ್ಯುತ್ ಆವೇಶಗಳ ಹರಿವಿಕೆಗೆ ಅಡ್ಡಿ ಉಂಟು ಮಾಡುವ ವಾಹಕದ ಗುಣ. ವಿದ್ಯುತ್ ಸಾಮರ್ಥ್ಯ ಅಂದರೆ ವಿದ್ಯುತ್ ಮಂಡಲದಲ್ಲಿ ಶಕ್ತಿ ಬಳಕೆಯಾಗುವ ಅಥವಾ ಕ್ಷೀಣಿಸೋ ದರ. ರಿಯೋಸ್ಟಾಟ್ ಅಂದರೆ ವಿದ್ಯುತ್ ಮಂಡಲದಲ್ಲಿ ಅನೇಕ ಬಾರಿ ರೋಧವನ್ನು ಬದಲಾಯಿಸಲು ಬಳಸೋ ಸಾಧನ. ಸ್ವಲ್ಪ ಅಂತಾರಾಷ್ಟ್ರೀಯ ಏಕಮಾನ ಮತ್ತು ಉಪಕರಣಗಳನ್ನು ನೋಡಿಕೊಡ್ರಿ. ಅಂತಾರಾಷ್ಟ್ರೀಯ ಏಕಮಾನದಲ್ಲಿ ಬಂದಾಗ ವಿಭವಾಂತರ ವೋಲ್ಟ್, ವಿದ್ಯುತ್ ಪ್ರವಾಹ ಆಂಪಿಯರ್, ವಿದ್ಯುತ್ ಆವೇಶ ಕೂಲಾಂ, ರೋಧ ಓಮ್, ರೋಧಶೀಲತೆ ಓಮೀಟರ್, ವಿದ್ಯುತ್ ಸಾಮರ್ಥ್ಯ ವ್ಯಾಟ್. ಇನ್ನು ವಿಭವಾಂತರ ಅಳೆಯುವ ಮಾಪನ ವೋಲ್ಟಮೀಟರ್, ವಿಭವಾಂತರ ಅಳೆಯುವ ಮಾಪನ ಆಮಿಮೀಟರ್. ಇದು ಯಾವ ಥರ ಜೋಡಿಸ್ತಾರೆ ಅನ್ನೋದನ್ನು ನೀವು ನನಗೆ ಕಮೆಂಟ್ ಮಾಡಬೇಕು. ವೋಲ್ಟಮೀಟರ್ ಯಾವ ಕ್ರಮದಲ್ಲಿ ಜೋಡಿಸ್ತಾರೆ, ಆಮಿಮೀಟರ್ ಯಾವ ಕ್ರಮದಲ್ಲಿ ಜೋಡಿಸ್ತಾರೆ, ಅದು ಇಂಪಾರ್ಟೆಂಟ್ ಇದೆ. ಓಮ್ನ ನಿಯಮ ಮತ್ತು ಗಣಿತೀಯ ಸೂತ್ರ ಬಾಹೆಟ್ ಮಾಡಲೇಬೇಕು. ಏನಿದೆ ಅಂದರೆ, ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ವಿಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಐಗೆ ನೇರ ಅನುಪಾತದಲ್ಲಿರ್ತದೆ. V=IR ಅನ್ನೋದು ಓಮ್ನ ನಿಯಮದ ಸೂತ್ರ, ಗಣಿತೀಯ ಸೂತ್ರ. ಇನ್ನು ಜೌಲನ ಉಷ್ಣೋತ್ಪಾದನಾ ನಿಯಮ ಅಂದರೆ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣ ಒಂದನೇದು ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರ್ತದೆ. ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧ ನೇರ ಅನುಪಾತದಲ್ಲಿರ್ತದೆ. ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರ್ತದೆ. H=I²RT ಅನ್ನೋದು ಗಣಿತೀಯ ಸೂತ್ರ. ಇವು ಗಣಿತೀಯ ಸೂತ್ರಗಳನ್ನೇ ಬರ್ತಾ ಇದ್ದಾವೆ. ಸೊ ಅದನ್ನೇ ನೀವೇನು ಮಾಡಬೇಕು, ಚೆನ್ನಾಗಿ ಪ್ರಿಪೇರ್ ಮಾಡಬೇಕು. ಇನ್ನು ಜೌಲನ ಉಷ್ಣೋತ್ಪಾದನ ನಿರ್ವಹಿಸಿ ಕೆಲಸ ಮಾಡುವ ಸಾಧನಗಳನ್ನಂತ ಕೇಳಿದ್ರೆ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ, ವಿದ್ಯುತ್ ಒಲೆ, ವಿದ್ಯುತ್ ಹೀಟರ್, ವಿದ್ಯುತ್ ಬಲ್ಬ್ ಮತ್ತು ವಿದ್ಯುತ್ ಫ್ಯೂಸ್. ಇನ್ನು ವಾಹಕದ ರೋಧ ಅವಲಂಬಿಸಿರುವ ಅಂಶಗಳು ಕೇಳ್ತಾರೆ. ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ, ಪ್ರಾಕೃತಿಕ ಗುಣ ಮತ್ತು ತಾಪ. ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವ ಬದಲು ಸಮಾಂತರವಾಗಿ ಜೋಡಿಸುವುದರಿಂದ ಆಗುವ ಪ್ರಯೋಜನ ಏನು? ಇಲ್ಲಿ ಸಮಾಂತರ ಮಂಡಲ ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಭಜಿಸ್ತದೆ. ನಿರ್ದಿಷ್ಟವಾಗಿ ಪ್ರತಿಯೊಂದು ವಿದ್ಯುತ್ನ ಉಪಕರಣ ವಿಭಿನ್ನ ರೋಧವನ್ನು ಹೊಂದಿರುವಾಗ ಮತ್ತು ಸರಿಯಾಗಿ ಕಾರ್ಯನಿರ್ವಹಿಸಲು ವಿಭಿನ್ನ ವಿದ್ಯುತ್ ಪ್ರವಾಹದ ಅಗತ್ಯವಿರುವ ಸಂದರ್ಭಗಳಲ್ಲಿ ಇದು ಸಹಾಯವನ್ನು ನಮ್ಗೆ ಮಾಡ್ತದೆ. ಇನ್ನು ಮಂಡಲದಲ್ಲಿ ಬಳಸುವ ಸಂಕೇತಗಳು 11 ಇದಾವೆ. ಸೊ 11 ಕೂಡ ನೀವು ನೋಡಬೇಕು. ವಿದ್ಯುತ್ ಕೋಶ, ಸೆಲ್ ಅದ, ಶುಷ್ಕ ಕೋಶ, ಪ್ಲಗ್ ಕೀ, ತಂತಿಗಳು, ಸೇರ್ಪಡೆ ಇಲ್ಲದೆ ದಾಟಿದ ತಂತಿ, ರೋಧಕಾರ್ ಮತ್ತು ಬದಲಾಯಿಸಬಹುದಾದ ರೋಧ ಅಥವಾ ರಿಯೋಸ್ಟಾಟ್ ಅಂತ ಹೇಳ್ತೀವಿ. ಇನ್ನು ಇದು ಸ್ವಲ್ಪ ಇಂಪಾರ್ಟೆಂಟ್ ಅದ. ಒಂದು ಸರಳ ವಿದ್ಯುತ್ ಮಂಡಲ ಅಂತ ಕೂಡ 1 ಮಾರ್ಕ್ಗೂ ಕೂಡ ನಿಮಗೆ ಕೇಳ್ಬೋದು. ಸರಣಿ ಕ್ರಮದಲ್ಲಿ ಹೇಗೆ ಜೋಡಿಸಿರ್ತಾರೆ, ಸಮಾಂತರ ಕ್ರಮದಲ್ಲಿ ಹೇಗೆ ಜೋಡಿಸ್ತಾರೆ ಅನ್ನೋದು ಕೂಡ ಸ್ವಲ್ಪ ನೋಡ್ಕೊಂಡು ಹೋಗಿ. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮದಲ್ಲಿ ಸೊಲೆನಾಯ್ಡ್ ಅಂದರೆ ಏನು ಅಂತ ಬರ್ತದೆ. ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಒಂದು ಸಿಲಿಂಡರ್ ಆಕಾರವನ್ನೇ ಸೊಲೆನಾಯ್ಡ್ ಅಂತೀವಿ. ಇನ್ನು ಇಲ್ಲಿ ಕಾಂತಕ್ಷೇತ್ರವನ್ನು ಹೆಚ್ಚು ಮಾಡಲಿಕ್ಕೆ ಏನು ಮಾಡ್ತಾರೆ ಅಂತ ಕೇಳಿದ್ದಾರೆ, ಅದು ಕೂಡ ಇಂಪಾರ್ಟೆಂಟ್ ಅದ. ಬಲಗೈ ಹೆಬ್ಬೆರಳು ನಿಯಮ. ಬಲಗೈನಲ್ಲಿ ಪ್ರವಹಿಸುತ್ತಿರುವ ವಾಹಕ ತಂತಿಯನ್ನು ಹಿಡಿದುಕೊಂಡಾಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸ್ತದೆ. ಕಾಂತಕ್ಷೇತ್ರದ ಕಾಂತೀಯ ಬಲರೇಖೆಗಳ ದಿಕ್ಕಿನಲ್ಲಿ ವಾಹಕದ ಸುತ್ತಲೂ ಬೆರಳುಗಳು ಸುತ್ತಿಕೊಳ್ತಾವೆ. ಫ್ಲೆಮಿಂಗನ ಎಡಗೈ ನಿಯಮ. ನಮ್ಮ ಎಡಗೈನ ಹೆಬ್ಬೆರಳು, ತೋರು ಬೆರಳು ಮತ್ತು ಮಧ್ಯದ ಬೆರಳುಗಳನ್ನು ಪರಸ್ಪರ ಲಂಬವಾಗಿರುವಂತೆ ಹಿಡಿದಾಗ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕು. ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಚಲನೆ ಅಥವಾ ಬಲದ ದಿಕ್ಕನ್ನು ಸೂಚಿಸ್ತದೆ ಅನ್ನೋದು ಇಂಪಾರ್ಟೆಂಟ್ ಇತ್ತು. ಇನ್ನು ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಅಥವಾ ರುಸ್ವ ಮಂಡಲ ಉಂಟಾಗಲು ಕಾರಣ ಏನು? ಇದು ಇಂಪಾರ್ಟೆಂಟ್ ಇದೆ. ಎಸ್, ಫಸ್ಟ್ ಒನ್, ಮಂಡಲದಲ್ಲಿ ಸಜೀವ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬಂದಾಗ, ತಂತಿಗಳ ಮೇಲಿನ ಅವಾಹಕ ಹೊದಿಕೆ ಹಾನಿಗೊಳಗಾದಾಗ, ವಿದ್ಯುತ್ ಪ್ರವಾಹದಲ್ಲಿ ದೋಷ ಉಂಟಾದಾಗ, ಹಲವು ಉಪಕರಣಗಳನ್ನು ಒಂದೇ ಸರ್ಕ್ಯೂಟ್ಗೆ ಜೋಡಿಸಿದಾಗ ಸರಬರಾಜಾಗುವ ವೋಲ್ಟೇಜ್ನ ಆಕಸ್ಮಿಕ ಹೆಚ್ಚಳ. ಕಾಂತೀಯ ಬಲರೇಖೆಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಯಾವುದೇ 2 ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ. ಕಾಂತದ ಧ್ರುವದಲ್ಲಿ ಕಾಂತೀಯ ಬಲರೇಖೆಗಳ ಸಾಂದ್ರತೆ ಹೆಚ್ಚು. ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣದಲ್ಲಿ ವಿಲೀನವಾಗ್ತವೆ. ಕಾಂತದ ಒಳಭಾಗದಲ್ಲಿ ಕಾಂತದ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದ ಕಡೆಗೆ ಕಾಂತೀಯ ಬಲರೇಖೆಗಳು ಇರ್ತವೆ. ಕಾಂತೀಯ ಬಲರೇಖೆಗಳು ಆವರ್ತ ಜಾಲಗಳಾಗಿದ್ದಾವೆ ಅಂತ ಇತ್ತು. ಇನ್ನು
ಗೃಹ ಬಳಕೆ ಮಂಡಲದಲ್ಲಿ ಓವರ್ಲೋಡ್ ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುತ್ತೀರಿ ಅಂತ ಕೇಳ್ತಾರೆ. ಫಸ್ಟ್ ಒನ್, ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬರದಂತೆ ನೋಡಿಕೊಳ್ಳಬೇಕು. ಗೃಹ ವಿದ್ಯುತ್ ಮಂಡಲದಲ್ಲಿ ಫ್ಯೂಸನ್ನು ಅಳವಡಿಸಬೇಕು. ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಬಾರ್ದು. ಉತ್ತಮ ಗುಣಮಟ್ಟದ ಉಪಕರಣಗಳನ್ನು ಸಮಾಂತರ ಜೋಡಣೆ ಮಾಡಬೇಕು. ಒಂದು ಚಿತ್ರ ಇದೆ, ನೇರ ವಾಹಕದ ಸುತ್ತಲಿನ ಕಾಂತೀಯ ಬಲರೇಖೆಗಳನ್ನು ತೋರಿಸುವ ಚಿತ್ರ. ಸೊ ಇದನ್ನು ಬರೆದು ಕಾಂತೀಯ ಬಲರೇಖೆಗಳ ದಿಕ್ಕು ಮತ್ತು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಕೇಳ್ತಾರೆ. ಇದನ್ನು ನೋಡ್ಕೊಂಡು ಹೋಗಿ. ಬೆಳಕು ಪಾಠಕ್ಕೆ ಬರ್ತೀನಿ. ಸ್ವಲ್ಪ ನಿಮಗೆ ಡೆಫಿನೇಷನ್ ಒಂದು 2-3 ಆದರೂ ಬರ್ಬೋದು, ಒಂದಾದರೂ ಬಂದೇ ಬರ್ತದೆ. ಅರ್ಪಚರ್ ಗೋಳಿಯ ಮಸೂರದ ವೃತ್ತಾಕಾರದ ಸೀಮಾರೇಖೆಯ ವ್ಯಾಸ. ದೃಕ್ಕೇಂದ್ರ ಮಸೂರದ ವಕ್ರತಾ ಕೇಂದ್ರಗಳ ಮೂಲಕ ಹಾದು ಹೋಗುವ ಕಾಲ್ಪನಿಕ ರೇಖೆ. ಬೆಳಕಿನ ವಕ್ರೀಭವನ ಅಂದರೆ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಓರೆಯಾಗಿ ಚಲಿಸುವಾಗ ಎರಡನೇ ಮಾಧ್ಯಮದಲ್ಲಿ ಪ್ರಸರಣದ ದಿಕ್ಕು ಬದಲಾಗುವ ವಿದ್ಯಮಾನ. ಇನ್ನು ಬೆಳಕಿನ ಪ್ರತಿಫಲನ ಅಂದರೆ ಒಂದು ಮಾಧ್ಯಮದಲ್ಲಿ ಚಲಿಸುವ ಬೆಳಕಿನ ಕಿರಣಗಳು ಒಂದು ಮೇಲ್ಮೈಗೆ ಬಡಿದು ಪುನಃ ಅದೇ ಮಾಧ್ಯಮಕ್ಕೆ ಹಿಂದಿರುವ ವಿದ್ಯಮಾನ. ಮಸೂರದ ಸಾಮರ್ಥ್ಯ ವೆರಿ ಇಂಪಾರ್ಟೆಂಟ್. ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುವ ಅಥವಾ ವಿಕೇಂದ್ರೀಕರಿಸುವ ಮಟ್ಟ. ಈ ಮಸೂರದ ಸಾಮರ್ಥ್ಯವನ್ನು ಕಂಡುಹಿಡಿಯಲಿಕ್ಕೆ ಬಳಸ್ತಕ್ಕಂಥ ಸೂತ್ರ P=1/f. ಮಸೂರದ ಸಾಮರ್ಥ್ಯದ ಏಕಮಾನ ಡಯಾಪ್ಟರ್. ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಬೆಳಕಿನ ಪ್ರತಿಫಲನದ ನಿಯಮ ಮತ್ತು ವಕ್ರೀಭವನದ ನಿಯಮ ನಿಮಗೆ ಫಿಕ್ಸ್ ಆಗಿ ಬರ್ತಕ್ಕಂಥ ಪ್ರಶ್ನೆ. ಸೊ ಫಸ್ಟ್ ನೋಡಿ, ಪ್ರತಿಫಲನ ನಿಯಮ ನೋಡೋಣ. ಪತನ ಕೋನ ಪ್ರತಿಫಲನ ಕೋನಕ್ಕೆ ಸಮ. ಪತನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನ ಮೇಲ್ಮೈಗೆ ಎಳೆದ ಲಂಬ ಪ್ರತಿಫಲಿತ ಕಿರಣ ಈ ಮೂರು ಒಂದೇ ಸಮದಲ್ಲಿ ಇರ್ತಾವೆ. ಇನ್ನು ವಕ್ರೀಭವನದ ನಿಯಮ, ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಒಂದೇ ಸಮತಲದಲ್ಲಿರ್ತಾವೆ. ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು, ವಕ್ರೀಮ ಕೋನದ ಸೈನುಗಳ ಅನುಪಾತ ಸ್ಥಿರ. ಇಲ್ಲಿ ಪತನ ಕೋನ I, ವಕ್ರೀಭವನ ಕೋನ R ಎಂದರೆ sin I/sin R ಸ್ಥಿರಾಂಕ ಅಂತ ಬರಿಬೇಕು. ಇನ್ನು ಪಿನ ದರ್ಪಣ ಮತ್ತು ನಿಮ್ನ ದರ್ಪಣದ ವ್ಯತ್ಯಾಸ ಬಂದರೂ ಕೂಡ ಬರ್ಬೋದು. ಪಿನ ದರ್ಪಣ ಪ್ರತಿಫಲಿಸುವ ಮೇಲ್ಮೈ ಉಬ್ಬು, ಪ್ರತಿಫಲಿಸುವ ಮೇಲ್ಮೈ ತಗ್ಗು, ಮಿಥ್ಯ ಮತ್ತು ನೇರ ಪ್ರತಿಬಿಂಬ, ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬ. ಬೆಳಕಿನ ಕಿರಣ ವಿಕೇಂದ್ರೀಕರಿಸ್ತದ, ಇದು ಬೆಳಕಿನ ಕಿರಣ ಕೇಂದ್ರೀಕರಿಸ್ತದ. ಇನ್ನು ಮಸೂರ ಮತ್ತು ದರ್ಪಣದ ನಡುವಿನ ವ್ಯತ್ಯಾಸ ನೋಡಿ. ಮಸೂರ ಪಾರದರ್ಶಕ, ದರ್ಪಣ ಅಪಾರದರ್ಶಕ. ಮಸೂರ ಬೆಳಕಿನ ಕಿರಣಗಳನ್ನು ಏನು ಮಾಡ್ತದಪ್ಪ ಅಂದ್ರೆ ವಕ್ರೀಭವಿಸ್ತದ, ದರ್ಪಣ ಬೆಳಕಿನ ಕಿರಣಗಳನ್ನು ಪ್ರತಿಫಲಿಸ್ತದೆ. ಇನ್ನು ನಿಮ್ನ ದರ್ಪಣದ ಉಪಯೋಗ, ಸಾಮಾನ್ಯವಾಗಿ ನಿಮ್ನ ದರ್ಪಣವನ್ನು ಏನು ಮಾಡ್ತಾರೆ, ಟಾರ್ಚ್ಗಳಲ್ಲಿ, ತಪಾಸಣಾ ದೀಪಗಳಲ್ಲಿ, ವಾಹನದ ಮುಂಭಾಗದ ದೀಪ, ಕ್ಷೌರ ದರ್ಪಣ, ದಂತವೈದ್ಯರ ಚಿಕಿತ್ಸೆ, ಆಮೇಲೆ ಸೌರ ಕುಲುಮೆಗಳಲ್ಲಿ ಸೂರ್ಯನ ಕಿರಣಗಳನ್ನು ವಿಕೇಂದ್ರೀಕರಿಸಲಿಕ್ಕೆ ಬಳಸ್ತಾರೆ. ರೇಖಾಚಿತ್ರ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಅವ್ರು ಯಾವ್ದು ಕೊಟ್ಟಿದ್ದಾರೆ ಅಂತಂದ್ರೆ ನಿಮ್ನ ದರ್ಪಣ ಇದೆ, ಸಿ ಇಂದ ದೂರದಲ್ಲಿ, ಸಿ ಅಲ್ಲಿ ನೋಡ್ಕೊಡ್ರಿ. ಪ್ರತಿಬಿಂಬದ ಸ್ಥಾನ, ಪ್ರತಿಬಿಂಬದ ಗಾತ್ರ, ಪ್ರತಿಬಿಂಬದ ಸ್ವಭಾವ ನಿಮ್ನ ದರ್ಪಣ ಇತ್ತು. ಓಕೆ, ನಿಮ್ನ ದರ್ಪಣದಲ್ಲಿ 3 ಕೊಟ್ಟಿದ್ದಾರೆ. ಪಿನ ಮಸೂರದಲ್ಲಿ ನೋಡಿ. ಸೊ ಏನಿದೆ, ಇದು ವಸ್ತುವಿನ ಸ್ಥಾನ 2f1ಗಿಂತ ದೂರ ಇದೆ. ಓಕೆ, ಇದು 2f1ನಲ್ಲಿ ಇಟ್ಟಾಗ ಅಂತ ಇದ್ದಾರೆ. ಇದು f1 ಮತ್ತು 2f1ಗಳ ಮಧ್ಯೆ ಇರ್ತಕ್ಕ ಇದಿದೆ. ಆಮೇಲೆ ಪ್ರಧಾನ ಸಂಗಮ f1ನಲ್ಲಿ ಇರ್ತಕ್ಕಂಥದ್ದು. ಇದನ್ನು ಇದೇ ಥರನಾಗಿ ನೀವು ಬರಿಬೇಕು ಫ್ರೆಂಡ್ಸ್, ಆವಾಗಲೇ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇದು f1 ಮತ್ತು ಓಗಳ ಮಧ್ಯೆ ಇಟ್ಟಾಗ ಅಂತ ಇತ್ತು. ಇನ್ನು ಕಣ್ಣು ಮತ್ತು ವರ್ಣಮಯ ಜಗತ್ತಿಗೆ ಬರೋಣ. ಸೊ ನಿಮಗೆ ಗೊತ್ತಿರಬೇಕು ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ. ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂದರೆ ಏನಪ್ಪ ಅಂದ್ರೆ ಕಣ್ಣಿನ ಮಸೂರದ ಸಂಗಮ ದೂರ ಹೊಂದಾಣಿಕೆ ಮಾಡುವ ಕಣ್ಣಿನ ಮಸೂರದ ಸಾಮರ್ಥ್ಯವೇ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ. ಟೆಂಡಾಲ್ ಪರಿಣಾಮ ನೋಡ್ಕೊಂಡೋಗಿ. ಕಲಿಲದ ಕಣಗಳಿಂದ ಬೆಳಕಿನ ಚದುರುವಿಕೆ ವಿದ್ಯಮಾನ. ಟೆಂಡಾಲ್ ಬೆಳಕಿನ ವರ್ಣ ವಿಭಜನೆ ಅಂದರೆ ಬಿಳಿಯ ಬಣ್ಣ ಅದರ ವಿಭಿನ್ನ ಬಣ್ಣಗಳ ಘಟಕಗಳಾಗಿ ವಿಭಜನೆ ಹೊಂದುವ ವಿದ್ಯಮಾನ. ನಕ್ಷತ್ರ ಏಕೆ ಮಿನುಗ್ತವೆ? ನಕ್ಷತ್ರಗಳು ನಮ್ಮಿಂದ ತುಂಬ ದೂರದಲ್ಲಿವೆ. ಅವು ಅಂದಾಜು ಬಿಂದು ಗಾತ್ರದ ಬೆಳಕಿನ ಮೂಲಗಳಂತೆ ಕಾಣ್ತವೆ. ಬೆಳಕಿನ ವಕ್ರೀಭವನದ ಕಾರಣದಿಂದ ನಕ್ಷತ್ರದ ತೋರಿಕೆಯ ಸ್ಥಾನ ಅದರ ನೈಜ ಸ್ಥಾನಕ್ಕಿಂತ ಸ್ವಲ್ಪ ಬೇರೆ. ಇನ್ನು ಇದರಿಂದ ಕಣ್ಣು ಪ್ರವೇಶಿಸುವ ನಕ್ಷತ್ರಗಳ ಬೆಳಕು ಮಿನುಗ್ತದೆ. ಗ್ರಹ ಏಕೆ ಮಿನುಗೋದಿಲ್ಲ? ಭೂಮಿಗೆ ತುಂಬ ಹತ್ತಿರ, ವಿಸ್ತರಿಸಿದ ಬೆಳಕಿನ ಮೂಲಗಳಂತೆ ಕಾಣ್ತಾವ. ನೈಜ ಸ್ಥಾನ ಮತ್ತು ತೋರಿಕೆ ಸ್ಥಾನದಲ್ಲಿ ಹೆಚ್ಚಿನ ಬದಲಾವಣೆ ಇಲ್ಲ. ಗ್ರಹಗಳ ಮಿನುಗುವಿಕೆ ಶೂನ್ಯ ಅಂತ ಕೇಳಿದ್ದಾರೆ. ಇನ್ನು ಅಪಾಯ ಸಂಕೇತಗಳಲ್ಲಿ ಕೆಂಪು ದೀಪವನ್ನೇ ಏಕೆ ಬಳಸ್ತಾರೆ? ಕೆಂಪು ದೀಪ ಏಕೆ ಬಳಸ್ತಾರಪ್ಪ ಅಂದ್ರೆ ಮಣ್ಣು ಮತ್ತು ಹೊಗೆಯಿಂದ ಕನಿಷ್ಠ ಚದುರ್ತದ ಮತ್ತು ದೂರದಿಂದಲೂ ಅದೇ ಬಣ್ಣ ನಾವೇನು ಮಾಡ್ತೀವಿ ನೋಡ್ತೀವಿ. ಇನ್ನು ಪಟ್ಟಕದ ಬೆಳಕು ವಿಭಜನೆ ಹೊಂದಿದಾಗ ಕನಿಷ್ಠ ಬಾಗುವ ಬಣ್ಣ ಮತ್ತು ಗರಿಷ್ಠ ಬಾಗುವ ಬಣ್ಣ. ಕನಿಷ್ಠ ಬಾಗೋದು ಕೆಂಪು, ಗರಿಷ್ಠ ಬಾಗೋದು ನೇರಳೆ. ನಿಸರ್ಗದಲ್ಲಿ ಕಾಮನಬಿಲ್ಲು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇದು ವಾತಾವರಣದಲ್ಲಿರುವ ಅತಿ ಸಣ್ಣ ನೀರಿನ ಹನಿಗಳಿಂದ ಉಂಟಾಗುವ ಸೌರ ಕಿರಣಗಳ ವರ್ಣ ವಿಭಜನೆಯಾಗಿದೆ. ವಾತಾವರಣದಲ್ಲಿರುವ ನೀರಿನ ಹನಿಗಳು ಕಿರುಪಟ್ಟಕಗಳಂತೆ ವರ್ತಿಸಿ ಸೂರ್ಯನ ಪತನ ಕಿರಣಗಳನ್ನು ಪ್ರತಿಫಲಿಸ್ತಾವ. ಅಂತಿಮವಾಗಿ ನೀರಿನ ಹನಿಗಳಿಂದ ಹೊರಬರುವಾಗ ವಕ್ರೀಭವನ ಹೊಂದುತ್ತಾವ. ಬೆಳಕಿನ ವರ್ಣ ವಿಭಜನೆ
ಆಂತರಿಕ ಪ್ರತಿಫಲನದಿಂದಾಗಿ ವಿಭಿನ್ನ ಬಣ್ಣಗಳು ವೀಕ್ಷಕರ ಗಮನವನ್ನು ತಲುಪ್ತವೆ. ಸಾಮಾನ್ಯ ದೃಷ್ಟಿದೋಷ ಮತ್ತು ಲಕ್ಷಣಗಳು ವೆರಿ ಇಂಪಾರ್ಟೆಂಟ್. ಸಮೀಪ ದೃಷ್ಟಿದೋಷ, ಅರ್ಥ ಕಾರಣ ಪರಿಹಾರ. ದೂರದೃಷ್ಟಿ, ಅರ್ಥ ಕಾರಣ ಪರಿಹಾರ. ಕಣ್ಣಿನ ಪೊರೆ ಕೊಟ್ಟಿದ್ದಾರೆ, ಪ್ರೆಸ್ ಬಯೋಫಿಯಾ ಕೊಟ್ಟಿದ್ದಾರೆ, ಅದು ಬಂದರೆ ಬರ್ಬೋದು ಈ ಸಲ, ಅದು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಅದ. ಇನ್ನು ಬಿಳಿ ಬಣ್ಣದ ರೋಹಿತದ ಸಂಯೋಜನೆಯ ಚಿತ್ರ ಇದೆ, ಇದರ ಒಂದು ಪ್ರಯೋಗನೂ ಕೂಡ ಬರ್ತದೆ. ಈ ಪ್ರಯೋಗವನ್ನು ಕೂಡ ನೀವೇನು ಮಾಡಬೇಕಪ್ಪ ಅಂದರೆ ಬಿಳಿ ಬಣ್ಣದ ಪುನರ್ ಸಂಯೋಜನೆ ಚಿತ್ರವನ್ನು ಕಲಿಬೇಕು. ಇಷ್ಟು ಈ ವಿಡಿಯೋದಲ್ಲಿ ಇಷ್ಟು ಫಿಸಿಕ್ಸ್ನಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸನ್ನು ಕವರ್ ಮಾಡಿದ್ದೀನಿ.